ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಚ್ಚು ಗುಬ್ಬಿ ವ್ಲಾಗ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ಸಂಜೆ ಕಾಫಿ ಟೀ ಜೊತೆ ಕ್ವಿಕ್ಕಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು, ಅದು ತುಂಬ ಲೈಟಾಗಿ ಹಾಗೂ ಸಾಫ್ಟಾಗಿ ಇರಬೇಕಂದ್ರೆ ಈ ಮಜ್ಜಿಗೆ ಕೋಡ್ಬಳೆ ಪರ್ಫೆಕ್ಟ್. ನೋಡೋಕೆ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ, ಬನ್ನಿ. 1 ಗ್ಲಾಸ್ ಅಕ್ಕಿ ಹಿಟ್ಟು, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಒಂದು ಪಾತ್ರೆಯಲ್ಲಿ ರುಬ್ಬಿದ ಮಿಶ್ರಣ ಹಾಗೂ ಅಕ್ಕಿ ಹಿಟ್ಟು, ಅಳತೆ ಮಾಡಿದ ಲೋಟದಲ್ಲಿ 1 ಗ್ಲಾಸ್ ನೀರು, 1.5 ಗ್ಲಾಸ್ ಮಜ್ಜಿಗೆ, ಟೋಟಲ್ 2.5 ಗ್ಲಾಸ್ ನೀರು ಮಜ್ಜಿಗೆ ಮಿಕ್ಸ್ ಮಾಡಿ ಹಾಕಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬಂದಮೇಲೆ ಆ ಅಕ್ಕಿ ಹಿಟ್ಟನ್ನು ಕುದಿಯೋ ನೀರಲ್ಲಿ ನಿಧಾನವಾಗಿ ಹಾಕಬೇಕು. ಸೇಮ್ ನಾವು ಮನೇಲಿ ಮುದ್ದೆ ಮಾಡ್ತೀವಲ್ಲ ಆ ಥರ ಲೋ ಫ್ಲೇಮಲ್ಲಿ ಇಟ್ಟು 20 ನಿಮಿಷ ಕಾಲ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸೇಮ್ ಮುದ್ದೆ ಥರ ಕೂರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಗಂಟು ಇಲ್ಲದೆ ಥರ ನಾದ್ಕೋಬೇಕು. ಚಿಕ್ಕ ಚಿಕ್ಕ ಕೋಡ್ಬಳೆ ಆಗಿ ಈ ರೀತಿ ಒಸ್ಕೋಬೇಕು. ಈ ಥರ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಹಾಕಿ ಡೀಪ್ ಫ್ರೈ ಮಾಡಿದರೆ ತುಂಬ ಟೇಸ್ಟಿ ಹಾಗೂ ಸಾಫ್ಟ್ ಆಗಿರೋ ಮಜ್ಜಿಗೆ ಕೋಡ್ಬಳೆ ರೆಡಿ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.